brought to you by Vigard. ಇನ್ನು ಯಾರು ಏನೇ ತೇಪೆ ಹಾಕಿದರೂ ಕೂಡ ಕೋಲಾರದಲ್ಲಿ ಮುನಿಯಪ್ಪ ಯಾಕೋ ಮಾತು ಕೇಳುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಮೊನ್ನೆ ರಾಹುಲ್ ಗಾಂಧಿ ಅವರ ಪಕ್ಕದಲ್ಲಿ ಕೂತ್ಕೊಂಡು ಮುನಿಯಪ್ಪ ಮಾತಾಡಿದ್ದೆ, ಒಬ್ರಿಗೊಬ್ರು ಕೈ ಹಿಡ್ಕೊಂಡಿದ್ದು, ಏನು ಅವರು ಇವ್ರ ಜೊತೆ ಮಾತಾಡಿದ್ದು, ಇವ್ರು ಅವ್ರ ಜೊತೆ ಮಾತಾಡಿದ್ದು, ನಕ್ಕಿದ್ದು, ಅದಾದಮೇಲೆ ಖರ್ಗೆ ಅವರು ಕೂಡ ದನಿಗೂಡಿಸಿದ್ದು, ಎಲ್ಲ ಒಂದು ಕಡೆ ಒಂದು ಸಂದೇಶ ರವಾನೆ ಆಗಿತ್ತು. ಇಲ್ಲ ಮುನಿಯಪ್ಪ ಖಂಡಿತವಾಗಲೂ ಪ್ರಚಾರದಲ್ಲಿ ಪಾಲ್ಗೊಳ್ತಾರೆ ಅಂತ. ಅದಾದಮೇಲೆ ಅವರು ಹೌದು ನಾನು ಕೂಡ ಪಾಲ್ಗೊಳ್ತೀನಿ ಅನ್ನುವಂಥ ಉತ್ಸಾಹ ತೋರಿಸಿದ್ರು. ಮಾಲೂರು ಕಾರ್ಯಕ್ರಮವೇ ಕೊನೆ ಆಯಿತು. ಅದಾದಮೇಲೆ ಮುನಿಯಪ್ಪ ಪತ್ತೆ ಇಲ್ಲ. CM DCM ಪ್ರಚಾರಕ್ಕೆ ಬಂದರೂ ಕೂಡ ಮುನಿಯಪ್ಪ ಆ ಕಡೆಗೆ ತಲೆ ಹಾಕಲಿಲ್ಲ. ಹೋಗಿ 2 ಬಾರಿ ಪಾಪ ಚುನಾವಣೆ ನಿಂತಿರುವಂಥ KV ಗೌತಮ್ ಹೋಗಿ ಬೇಡಿಕೊಂಡ್ರೂ ಬಂದಿಲ್ಲ. ಯಾಕೆ ನಿಲ್ಲಿಸಬೇಕು ಸುಮ್ಮನೆ? ನಾಯಕರುಗಳು ಯಾರನ್ನೋ ನಿಲ್ಲಿಸಿ ಚುನಾವಣೆಗೆ ನಾಯಕರುಗಳು ಹಿಂಗೆ ಕಚ್ಚಾಡ್ತಾ ನಿಂತ್ಕೊಂಡ್ಬಿಟ್ರೆ ಏನು ಸಂದೇಶ ರವಾನೆ ಆಗುತ್ತೆ ರೀ ಕಾರ್ಯಕರ್ತರಿಗೆ? ನಾನು ಖಂಡಿತವಾಗ್ಲೂ ಪಾಲ್ಗೊಳ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ಇಷ್ಟೆಲ್ಲ ಆದಮೇಲೂ ಕೂಡ ಯಾವುದು ವರ್ಕೌಟ್ ಆಗಿಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕೋಲಾರ ನೀವು ಯಾವಾಗಲೇ ಕೋಲಾರಕ್ಕೆ ಹೋದಂಥ ಸಂದರ್ಭದಲ್ಲಿ ನೋಡಿ, ಕೋಲಾರ ಹೆಂಗಿದೆ ಅಂತಂದರೆ ಒಂಥರ ದರಿದ್ರ ಸುರಿತಾ ಇರುತ್ತೆ ಕೋಲಾರದಲ್ಲಿ. ಯಾಕಂದರೆ ಆಳ್ವಿಕೆ ಮಾಡಿದಂಥ ನಾಯಕರುಗಳಿದೆಲ್ಲ ಕಡಿದು ಕಟ್ಟಿ ಹಾಕಿರೋದು ಅಷ್ಟೇನೇ. ಚರಂಡಿ ನೀರು ಕೊಟ್ಟೆಯಾರು ನೋಡಿ, ಇನ್ನೇನು ಕೋಲಾರ ಉದ್ಧಾರ ಆಗಿಲ್ಲ. ಏನೋ ಪಕ್ಕದಲ್ಲಿ ಏನೋ ಒಂದು ಇಂಡಸ್ಟ್ರಿ ಬಂದು ದೊಡ್ಡ ಸಂಖ್ಯೆಯಲ್ಲಿ ಈಗ ಕೋಲಾರ ಒಂಚೂರು ಉದ್ಧಾರ ಕಾಣ್ತಾ ಇದೆ. ಬನ್ನಿ, ನಮ್ಮ ಪ್ರತಿನಿಧಿ ರಾಜೇಂದ್ರ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಜೇಂದ್ರ, ಏನಿದು ತರಲೆ ಇದನ್ನು ಮುಗಿತಾ ಇಲ್ವಲ್ರಿ ಇವ್ರದ್ದು? ಇವ್ರು ಯಾರು ಬಂದು ಯಾರು ತ್ಯಾಪೆ ಹಾಕಿದ್ರು, ಯಾರು ಬಂದು ಯಾರು ರಾಜಿ ಮಾಡಿದ್ರು? ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು? ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಅವಾಗ ಒಪ್ಕೊಳ್ಳೋದು, ಅವಾಗ ನಗ್ತಾ ಮಾತಾಡೋದು, ಆಮೇಲೆ ಕೈ ಕೊಡೋದು, ಹಿಂಗಾಗ್ಬಿಟ್ರೆ ಏನು ಯಾವ ರೀತಿ ಸಂದೇಶ ರವಾನೆ ಆಗುತ್ತೆ ಕಾರ್ಯಕರ್ತರಿಗೆ? ರಾಜೇಂದ್ರ, ಏನು ನಡೀತಾ ಇದೆ? ರಂಗನಾಥ್, ಕೇವಲ ಇನ್ನೊಂದು 2 ದಿನದಲ್ಲಿ ಲೋಕಸಭಾ ಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ ಅಂತ್ಯ ಆಗುತ್ತೆ. ಆದರೂ ಕೂಡ KH ಮುನಿಯಪ್ಪನವರು ಇವರೆಗೂ ಕೂಡ ಎಲ್ಲೂ ಪ್ರಚಾರದಲ್ಲಿ ಕಾಣಿಸ್ಕೊಂಡಿಲ್ಲ. ಅಂದರೆ ಅಭ್ಯರ್ಥಿ ನಾಮಪತ್ರ ಸಲ್ಲಿಸುವಾಗ ಮತ್ತು ರಾಹುಲ್ ಗಾಂಧಿಯವರ ಮಾಲೂರು ಸಮಾವೇಶದಲ್ಲಿ ಕಾಣಿಸ್ಕೊಂಡಿದ್ದನ್ನು ಬಿಟ್ಟರೆ ಮತ್ತೆ ಇನ್ನೆಲ್ಲೂ ಕೂಡ ಅವ್ರು ಕಾಣಿಸ್ಕೊಂಡಿಲ್ಲ. ಅದಕ್ಕೆ ತಕ್ಕಂತೆ ಅಂದರೆ ಮುನಿಯಪ್ಪನವರಿಗೆ ತಮ್ಮ ಅಳಿಯನಿಗೆ ಟಿಕೆಟ್ ಸಿಗಲಿಲ್ಲ ಅನ್ನುವಂಥ ಒಂದು ಮುನಿಸಾದರೆ, ಮತ್ತೊಂದು ರಮೇಶ್ ಕುಮಾರ್ ಬಣದ ಏನು ನಾಯಕರಿದೆ ಅವ್ರ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಪಟ್ಟು ಹಿಡಿದು ಕೂತಿರುವಂಥದ್ದು. ಅದಕ್ಕೆ ತಕ್ಕಂತೆ ರಮೇಶ್ ಕುಮಾರ್ ಬಣದ ನಾಯಕರುಗಳು ಕೂಡ ಅದೇ ರೀತಿಯ ಒಂದು ಪಟ್ಟನ್ನು ಮತ್ತು ಹಠವನ್ನು ಸಾಧಿಸ್ತಾ ಇರುವಂಥದ್ದು. ಅಂದರೆ ಜಿಲ್ಲೆಯಲ್ಲಿ ನಡೆಯುವಂಥ ಯಾವುದೇ ರಾಜ್ಯ ನಾಯಕರು ಬಂದಂಥ ಸಂದರ್ಭದಲ್ಲಿ ರಮೇಶ್ ಕುಮಾರ್ KH ಮುನಿಯಪ್ಪನವರಿಗೆ ಆಹ್ವಾನ ನೀಡದೇ ಇರುವಂಥದ್ದು, ಇದೆಲ್ಲವೂ ಕೂಡ ಹಾಗೆ ಮುಂದುವರಿತಾ ಇದೆ. ಅಂದರೆ ಪ್ರಮುಖವಾಗಿ ರಮೇಶ್ ಕುಮಾರ್ ಬಣದ ನಾಯಕರು ಈ ಬಾರಿ KH ಮುನಿಯಪ್ಪನವರನ್ನು ಹೊರಗಿಟ್ಟು ಚುನಾವಣೆಯನ್ನು ಮಾಡಿ ಅಭ್ಯರ್ಥಿಯನ್ನು ಗೆಲ್ಲಿಸಿದ್ರೆ ಕೋಲಾರದಲ್ಲಿ KH ಮುನಿಯಪ್ಪನವ್ರನ್ನ ಮುಗಿಸ್ಬೋದು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ಲಾನನ್ನು ಮಾಡಿದ್ದಾರೆ. ಅದಕ್ಕೆ ತಕ್ಕಂತೆ ಬೈರತಿ ಸುರೇಶ್ ಅವರು ಇರ್ಬೋದು ಮತ್ತು MC ಸುಧಾಕರ್ ಇರ್ಬೋದು, ಅವರು ಕೂಡ ಇಲ್ಲೇ ಕೋಲಾರ ಕ್ಷೇತ್ರದಲ್ಲಿ ಬೀಡು ಬಿಟ್ಟು ಪ್ರಚಾರವನ್ನು ಮಾಡ್ತಿದ್ದಾರೆ. ಜೊತೆಗೆ ಎಲ್ಲ ಶಾಸಕರು ಕೂಡ ತಮ್ಮ ಚುನಾವಣೆಯನ್ನು ಹೇಗೆ ಮಾಡ್ತಾರೆ ಅದೇ ರೀತಿಯಾಗಿ ಸಾಕಷ್ಟು ಎಫರ್ಟನ್ನು ಹಾಕಿ ಚುನಾವಣೆಯನ್ನು ಮಾಡ್ತಿದ್ದಾರೆ. ಹಾಗಾಗಿ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡ್ರೆ ಈ ಒಂದು ಏನು ವಿವಾದಕ್ಕೆ ಅಂತ್ಯ ಬೀಳುತ್ತೆ ಅನ್ನೋ ಲೆಕ್ಕಾಚಾರ ಇರುವಂಥದ್ದು. ಆದರೆ ಇದರಲ್ಲಿ KH ಮುನಿಯಪ್ಪನವ್ರು ಗೆಲ್ತಾರಾ ಅಥವಾ ರಮೇಶ್ ಕುಮಾರ್ ಬಣದ ನಾಯಕರುಗಳು ಗೆಲ್ತಾರಾ ಅನ್ನುವಂಥದ್ದು ಸದ್ಯ ಪ್ರಶ್ನೆ ಇರುವಂಥದ್ದು. ಆದರೆ ಹೈಕಮಾಂಡ್ನ ಲೆಕ್ಕಾಚಾರ ಸಂಪೂರ್ಣವಾಗಿ ತಲೆ ಕೆಳಗಾಗಿರುವಂಥದ್ದು ಈಗ ಕಂಡುಬರುವಂಥದ್ದು. ಯಾಕಂದರೆ 2 ಬಣದ ಅಭ್ಯರ್ಥಿಗಳನ್ನು ಹೊರತುಪಡಿಸಿ 3ನೇ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟರು. ಆದರೂ ಕೂಡ ಇಬ್ಬರು ಬಣದ ಅಭ್ಯರ್ಥಿಗಳು ಅಂದರೆ ಬಣ ಒಂದಾಗಿ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತಿಲ್ಲ ಅನ್ನುವಂಥದ್ದು. ಅಂದರೆ ಹೈಕಮಾಂಡ್ನ ಲೆಕ್ಕಾಚಾರ ಸಂಪೂರ್ಣವಾಗಿ ತಲೆಕೆಳಗಾಗಿರುವಂಥದ್ದು. ರಂಗನಾಥ್, ಓಕೆ ರಾಜೇಂದ್ರ, ನೀವು ಹೇಳುವಂಥ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಎತ್ತಿದ್ರಿ, ಯಾರು ಗೆಲ್ಬೋದು ಇಲ್ಲಿ? ಅಂದರೆ ಇಲ್ಲಿ ಮುನಿಯಪ್ಪ ಬಣ ಗೆಲ್ಲುತ್ತಾ, ರಮೇಶ್ ಕುಮಾರ್ ಬಣ ಗೆಲ್ಲುತ್ತಾ ಅಂತ. ರಮೇಶ್ ಕುಮಾರ್ ಗೆಲ್ತಾರ, ಮುನಿಯಪ್ಪ ಗೆಲ್ತಾರ ಗೊತ್ತಿಲ್ಲ. ಅಭ್ಯರ್ಥಿ ಸೋತ್ರೆ ಏನದ ಅರ್ಥ? Brought to you by Vigard.